ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಚಾನಲ್ ಅಲ್ಲಿ ಬಂದು ಯೂಟ್ಯೂಬ್ ಅಂದ್ರೆ ವಿಡಿಯೋಸ್ ಹಾಕಿ ತುಂಬಾ ದಿನನೇ ಆಗೋಯ್ತು. ಸೊ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದ್ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಆಲ್ಮೋಸ್ಟ್ ಕಡಿಮೆನೇ ಆಗೋಯ್ತು. ಸೊ ಅದಾದ್ಮೇಲೆ ಇನ್ಮೇಲೆ ವಿಡಿಯೋಸ್ ಅಂದ್ರೆ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿರೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ವಿಡಿಯೋ ಮಾಡ್ತಾ ಇದೀವಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದ್ರೆ, ಸೊ ಇದು ಬಂದು ಪ್ರಿಂಟರ್ ಬಗ್ಗೆ ಅನ್ಬಾಕ್ಸಿಂಗ್ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಯಾರೆಲ್ಲ ಮನೇಲಿ ಮಕ್ಳು ಇರ್ತಾರಲ್ಲ, ಸೊ ಸ್ಟಡಿ ಪರ್ಪಸ್ ಅಂದ್ರೆ ಮನೇಲಿ ಸ್ಕೂಲ್ಗೆ ಹೋಗೋರಾಗ್ಲಿ, ಕಾಲೇಜ್ಗೆ ಹೋಗೋರಾಗ್ಲಿ, ಸೊ ಇವರೆಲ್ಲ ತುಂಬಾನೇ ಸಣ್ಣ ಪುಟ್ಟ ಜೆರಾಕ್ಸ್ಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಅಂದ್ರೆ ಒಂದ್ಸರಿ ನೋಟ್ಸ್ ಆಗ್ಲಿ, ಈ ತರ ಬುಕ್ಸ್ ಇಂಥಲ್ಲಿ ತುಂಬಾನೇ ಜೆರಾಕ್ಸ್ ಮಾಡ್ತಾ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ. ಇಲ್ಲ ಅದೇ ಅಷ್ಟೇ ಅಂತಲ್ಲ, ಯಾರ ಸಣ್ಣ ಪುಟ್ಟ ಬಿಸ್ನೆಸ್ ಅಂಗಡಿಗೆ ಅದನ್ನ ಬರ್ತಾ ಇರ್ತಾರಲ್ಲ, ಸೊ ಅಂತವ್ರಿಗೆ ಇದು ಒಳ್ಳೆ ಪ್ರಿಂಟರ್ ಅಂತ ಹೇಳ್ಬೋದು. ಅದ್ ಮಾಡಲ್ ಯಾವ್ದಪ್ಪ ಅಂದ್ರೆ HP ಡೆಸ್ಕ್ ಜೆಟ್ ಪ್ರಿಂಟರ್ 2876 ಆಲ್ ಇನ್ ಒನ್ ಪ್ರಿಂಟರ್ ಇದು. ಸೊ ಇದು ಪ್ರೈಸ್ ಎಷ್ಟು, ಇದು ಮತ್ತೆ ಪೇಜ್ ಪರ್ ಕಾಸ್ಟ್ ಎಷ್ಟು, ಇದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಮತ್ತೆ ಪ್ರಿಂಟರ್ ಲುಕ್ ಹೇಗಿದೆ, ಡಿಸೈನ್ ಎಲ್ಲದ್ರ ಬಗ್ಗೆ ತೋರಿಸ್ತಾ ಬರ್ತೀನಿ. ಸೊ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ. ಬನ್ನಿ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು ಪ್ರಿಂಟರ್ ಬಾಕ್ಸ್ ನಿಮಗೆ ಔಟ್ಲುಕ್ ಈ ಥರ ಬರುತ್ತೆ. ಸೊ ತುಂಬಾನೇ ಕಲರ್ಫುಲ್ ಆಗಿದೆ. ಸೊ ಫ್ರಂಟ್ ಅಂಡ್ ಬ್ಯಾಕ್ ಎಲ್ಲ ನಿಮಗೆ ನೋಡ್ಬೋದು. ಸೊ ಇದು ಮಾಡಲ್ ನಂಬರ್ ಮೆನ್ಷನ್ ಇದೆ, ಅದೇ ಥರ ಇದ್ರ ಮೇಲೆ MRP ಪ್ರೈಸ್ ಇದೆ. ಸೊ ಏನೆಲ್ಲ ಇದ್ರ ಮೇಲೆ ಯಾವೆಲ್ಲ OS ಕಂಪ್ಯಾಟಬಲ್ ಇದೆ, ಮ್ಯಾಕ್ OS, ವಿಂಡೋಸ್ ಮತ್ತು ಕ್ರೋಮ್ OS ಸಪೋರ್ಟ್ ಇದೆ. ಮೊಬೈಲಿಂದನೂ ಪ್ರಿಂಟ್ ಮಾಡ್ಬೋದು. ಅದೇ ಥರ ಇದು ಕಾರ್ಟ್ರೇಜ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಇದು ನೋಡ್ಬೋದು MRP ಪ್ರೈಸ್ 8800. ವಾಟ್ಸಪ್ ಸಪೋರ್ಟ್ ಇದೆ ಸರ್ವಿಸ್ದು. ಮತ್ತು ಕಂಪ್ಲೇಂಟ್ ಏನು ಮಾಡ್ಬೇಕಂದ್ರೆ ಟೋಲ್ ಫ್ರೀ ನಂಬರ್ ಇದೆ. ಕಂಪ್ಲೀಟ್ ಬಾಕ್ಸ್ ಮೇಲೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಬಾಕ್ಸ್ ಓಪನ್ ಮಾಡಿ ನೋಡೋದಾದ್ರೆ, ಸೊ ಒಳಗಡೆ ನೋಡ್ಬೋದು. ಸೊ ಓಪನ್ ಮಾಡ್ತಾ ಇದ್ದಂಗೆ ಒಳಗಡೆ ಕಾರ್ಟ್ರೇಜ್, USB ಕೇಬಲ್, ಪವರ್ ಕಾರ್ಡು ಮತ್ತು ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಇದು ಬಂದು ಯೂಸರ್ ಗೈಡೆಡ್, ಅಂದರೆ ಯಾವ ಒಳಗಡೆ ಏನು ಪಾರ್ಟ್ಸ್ ಇರುತ್ತೆ ಎಲ್ಲ ಕಂಪ್ಲೀಟ್, ಯಾವ ಥರ ಇನ್ಸರ್ಟ್ ಮಾಡೋದು, ಕಾರ್ಟ್ರೇಜ್ ಹಾಕೋದು ಎಲ್ಲನೂ ಮೆನ್ಷನ್ ಇದೆ ಅದರಲ್ಲಿ. ಮತ್ತು HP ಕಾರ್ಟ್ರೇಜ್ ಇದು ಕಾರ್ಟ್ರೇಜ್ ನೋಡೋದಾದ್ರೆ ಇದು ಬ್ಲಾಕ್ ಕಲರ್ 682 ನಂಬರ್ ಇದು ಕಾರ್ಟ್ರೇಜ್. ಸೊ ಇದು ಬಂದು ನಿಮಗೆ ಇನ್ನೊಂದು ಬಂದು ಕಲರು ಟ್ರೈ ಕಲರ್, ಇದು 3 ಕಲರ್ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದು USB ಕೇಬಲ್ಲು ಪ್ರಿಂಟರ್ಗೆ ಮತ್ತು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಪ್ರಿಂಟ್ ತೆಗೋಂಥದ್ದು. ಇದು ಪವರ್ ಕಾರ್ಡು. ಅದು ಬಿಟ್ಟರೆ ನೋಡ್ಬೋದು ಪ್ರಿಂಟರ್ ಒಳಗಡೆ ಪ್ಯಾಕ್ ಮಾಡಿದ್ದಾರೆ, ಏನು ಡ್ಯಾಮೇಜ್ ಆಗೋಕ್ಕೆ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಅದಕ್ಕೂ ಮುಂಚೆ ನಾವು ಒಂದು ರೆಫರೆನ್ಸ್ ಗೈಡೆಡ್ ಸ್ವಲ್ಪ ನೋಡೋಣ, ರೆಫರ್ ಮಾಡೋಣ. ಸೊ ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಪ್ರಿಂಟರ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಇದನ್ನು ನೋಡಿಕೊಂಡು ನಾವು ಸೆಟಪ್ ಮಾಡ್ಕೋಬೋದು. ಯಾವ ಥರ ಕಾರ್ಟ್ರೇಜ್ ಹಾಕೋದು, ಒಬ್ಬೊಬ್ಬರು ರಾಂಗ್ ಹಾಕ್ಬಿಡ್ತಾರೆ. ಅಂದರೆ ಕಲರ್ ಒಂದು ಸೈಡ್, ಬ್ಲ್ಯಾಕ್ ಒಂದು ಸೈಡು, ಕೆಳಗಡೆ ಇನ್ಸ್ಟ್ರಕ್ಷನ್ ಎಲ್ಲ ಇರುತ್ತೆ, ಅದು ನೋಡ್ಕೊಂಡು ನೀವು ಹಾಕ್ಬೋದು. ಸೊ ಇನ್ನೊಂದು ನೋಡೋದಾದರೆ ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ಐಕಾನ್ಸು ಯಾವ ಥರ ಇರುತ್ತೆ, ಫೀಚರ್ಸು ಎಲ್ಲ ಕಂಪ್ಲೀಟ್ ಇದೆ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಡಿಸ್ಪ್ಲೇ ಐಕಾನ್ಸ್ ಅಂತ ಇಲ್ಲ ಒಂದು ಆಪ್ಷನ್ ಇದೆ ನೋಡಿ. ಸೊ ಯಾವುದೇನೇ ಪ್ರಾಬ್ಲಮ್ಸ್ ಬಂತು, ಇಲ್ಲ ಏನಾದರೂ ಎರರ್ ಆಯಿತು, ಎಲ್ಲ ಕಂಪ್ಲೀಟ್ ಡಿಸ್ಪ್ಲೇ ಈ ಥರ ಯಾವ ಮಾರ್ಕ್ಸ್ ಬಂದಿರುತ್ತೆ ಅದು ನೋಡ್ಕೊಂಡು ಮಾಡ್ಬೋದು. ಅಂದರೆ ಎರರ್, 8 ಅನ್ನೋದು ನಂಬರ್ಸು, ಇಲ್ಲ ಏನಾದರೂ ಪೇಪರ್ ಜಾಮ್ ಆಗಿದೆ ಎಲ್ಲ ಪಾಸ್ ಮಾಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳಿ. ಸೊ ಅದಾದಮೇಲೆ ಪ್ರಿಂಟರ್ ಹೊರಗಡೆ ತೆಗೆದ್ಮೇಲೆ ನೋಡ್ಬೋದು ಕಂಪ್ಲೀಟ್ ರ್ಯಾಪ್ ಮಾಡಿದ್ದಾರೆ, ಏನು ಸ್ಕ್ರಾಚಸ್ ಹೋಗೋಣ ಬೀಳದೇ ಇದ್ದಂಗೆ. ತುಂಬಾ ಇದು ಪ್ರಿಂಟರ್ ನೋಡೋದಾದರೆ ನಿಮ್ಗೆ ಕಂಪ್ಲೀಟ್ ಒಂದ್ಸರಿ ರ್ಯಾಪ್ ಓಪನ್ ಮಾಡಿ ನೋಡೋಣ. ಸೊ ಓಪನ್ ಆಗ್ತಿದ್ದಂಗೆ ನೋಡ್ಬೋದು ಈ ಥರ ಕಾಣಿಸುತ್ತೆ. ಸೊ ಇದು ಬಂದು ನಿಮಗೆ ತುಂಬಾ ಸ್ಪೇಸ್ ಕಡಿಮೆ ತಗೊಳುತ್ತೆ, ಅಂದರೆ ನಿಮಗೆ ಜಸ್ಟ್ ಬಲ್ಕಿಯಾಗಿಲ್ಲ. ಯಾರೋ ಸ್ವಲ್ಪ ಮನೆಯಲ್ಲಿ ಜಾಗ ಇದ್ರೂ ಸಾಕು ಅಲ್ಲಿ ಇಟ್ಕೋಬೋದು. ಇದು ವೆಯ್ಟ್ ಬಂದು ನಿಮ್ಗೆ ಆಲ್ಮೋಸ್ಟ್ 3.5 kg ವರೆಗೂ ವೆಯ್ಟ್ ಬರುತ್ತೆ, ವೆಯ್ಟ್ಲೆಸ್ ಇರುತ್ತೆ. ಸ್ಟೈಲಿಶ್ ಆಗಿದೆ, ಸ್ವಲ್ಪ ಕಂಪ್ಯಾಕ್ಟ್ ಡಿಸೈನ್ ಇದೆ, ಯಾಕಂದರೆ ಅಷ್ಟೊಂದು ವೆಯ್ಟ್ ತೊಗೊಳ್ಳಲ್ಲ. ಸೊ ಈ ಪ್ರಿಂಟರ್ ಬಂದು ಮೈನ್ ಫೀಚರ್ಸ್ ಬಂದು, ಇದು ಬಂದು ಮಾಡೆಲ್ 2876 ಪ್ರಿಂಟರು. ಇದರಲ್ಲಿ ಕಾಪೀಸ್ ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು, ವೈಫೈ ಕನೆಕ್ಟಿವಿಟಿ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, USB ಟು ಪ್ರಿಂಟ್ ಕೊಡ್ಬೋದು, ಸಿಂಪಲ್ ಸೆಟಪ್ ಇರುತ್ತೆ. ಸ್ಮಾರ್ಟ್ ಆ್ಯಪ್ ಮೂಲಕ ನೀವು ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿನ ಮಾಡ್ಬೋದು. ಕಂಪ್ಲೀಟ್ ಇದು ಯಾರೆಲ್ಲ ಮನೆಗೆ ಅಂಥವ್ರು ಯೂಸ್ ಮಾಡ್ತಾರೋ ಅಂಥವ್ರಿಗೆ ತುಂಬಾ ಸೂಟಬಲ್ ಪ್ರಿಂಟರ್ ಇದು. ಸೊ ಇದು ಬಂದು A4 ಕಲರ್ ಡೆಸ್ಕ್ ಸೆಟ್. ಇದು ಪರ್ಫೆಕ್ಟ್ ಫಾರ್ ಹೋಮ್, ಅಂದರೆ ಮನೆಗೆ ಪ್ರಿಂಟು ಮಾಡ್ಬೋದು, ಸ್ಕ್ಯಾನು, ಜೆರಾಕ್ಸು. ಮತ್ತು ಇದು ಪ್ರಿಂಟಿಂಗ್ ಸ್ಪೀಡ್ ಬಂದು 1 ನಿಮಿಷಕ್ಕೆ ಏನಿಲ್ಲ ಅಂದರೆ ನಿಮಗೆ 7 to 8 ಪೇಜಸ್ ತೊಗೋಬೋದು. ಕಲರ್ ನೋಡೋದಾದರೆ 5 ರಿಂದ 6 ಪೇಜಸ್ವರೆಗೂ ನೀವು ಕಲರ್ ಪ್ರಿಂಟ್ ತೊಗೋಬೋದು. ಇದು ಬಂದು ನಿಮಗೆ ಆ್ಯಪಲ್ ಏರ್ ಪ್ರಿಂಟ್ ಸಪೋರ್ಟ್ ಇದೆ, ವೈರ್ಲೆಸ್ ವೈಫೈ ಕನೆಕ್ಟಿವಿಟಿ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಗೂಗಲ್ ಪ್ರಿಂಟಿಂದನೂ ಕೊಡ್ಬೋದು. ವೈರ್ಲೆಸ್ ಅಂದರೆ ನೀವು ವೈಫೈ ಡೈರೆಕ್ಟಿಂದನೂ ಪ್ರಿಂಟ್ ಸಪೋರ್ಟ್ ಮಾಡುತ್ತೆ, USB ಪ್ರಿಂಟಿಂದನೂ ಸಪೋರ್ಟ್ ಮಾಡುತ್ತೆ. ಅದೇ ಥರ ಪ್ರಿಂಟು. ಸೊ ಇದು ಬಂದು ಪರ್ ಪೇಜ್ ನಿಮಗೆ ಸ್ವಲ್ಪ ಜಾಸ್ತಿ ಕಾಸ್ಟೇ ಬೀಳುತ್ತೆ. ಆಲ್ಮೋಸ್ಟ್ ನಿಮಗೆ ಕಲರ್ ನೋಡ್ತಿದ್ರೆ 3 rupees 4 rupees ಬೀಳುತ್ತೆ.
ಬ್ಲ್ಯಾಕ್ ಆ್ಯಂಡ್ ವೈಟು ನಿಮಗೆ 3 rupees 200 rupees ಈ ಥರ ಬರುತ್ತೆ. ಸೊ ನೀವು ಇದಕ್ಕೆ ಕಂಪೇರ್ ಮಾಡ್ತೀರಾ ಅಂದರೆ ಇದರಲ್ಲಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಫೀಚರ್ ಇರುತ್ತೆ. ಇದು ಯಾರೆಲ್ಲ ಮನೇಲಿ ಅಂದರೆ ಸ್ಟಡಿ ಪರ್ಪಸ್ನ ಬೇಸಿಕ್ ಯೂಸ್ ಮಾಡ್ತೀವಿ ಅಂದರೆ ಅಂಥವ್ರಿಗೆ ತುಂಬಾ ಸೂಟಬಲ್ಲು. ನೀವು ಕಾಟೇಜ್ ಯಾವ ಥರ ಹಾಕೋದು ಅಂತ ಒಂದ್ಸರಿ ನೋಡ್ಕೋಬೇಡಿ. ಇದು ಬ್ಲ್ಯಾಕ್ ಕಲರ್, ಇದು ಬ್ಲ್ಯಾಕ್ ಕಲರ್ ಯಾವ ಕಡೆ ಹಾಕಬೇಕು ಅಂತ ಒಂದು ಅಲ್ಲಿ ತೋರಿಸಿರ್ತಾರೆ. ಸೊ ಅದಕ್ಕೆ ಕಲರೇ ಹಾಕಬೇಕು. ಜಸ್ಟ್ ಒಳಗಡೆ ಹಾಕ್ಬಿಟ್ಟು ಒಳಗಡೆ ಪ್ರೆಷರ್ಗೆ ಸ್ವಲ್ಪ ಪ್ರೆಷರಾಗಿ ಪುಷ್ ಮಾಡಿದ್ರೆ ಲಾಕ್ ಆಗುತ್ತೆ. ಆ ಲಾಕ್ ಸೌಂಡ್ ಬಂದಮೇಲೆ ಬಿಡಬೇಕು. ಸೇಮ್ ಇದು ಅಷ್ಟೇ, ಕೆಳಗಡೆ ಅದು ಇದು ಇರುತ್ತೆ, ಕೈಯಲ್ಲಿ ಅದನ್ನು ಟಚ್ ಮಾಡಬಾರ್ದು, ಟಚ್ ಮಾಡ್ದಿನೇ ಹಾಕಬೇಕು. ಟಚ್ ಮಾಡಿದ್ರೆ ಅದು ಹಾಳಾಗುತ್ತೆ. ಸೊ ಈ ಥರ ಫಿಟ್ ಆಗುತ್ತೆ. ಸೊ ಇದೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.